ನಿಗಮ ಟಿವಿ ಎಲ್ಲ ವೀಕ್ಷಕರು ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಬಿ ಜಯದೇವರ ಅರಸು ಅಂತೇಳಿ, ನಾನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಳಿಯ ಮಹಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ನಿಮ್ಮ ಮುಂದೆ ನಮ್ಮ ಈ ಸಾರಿಗೆ ನಿಗಮಗಳಲ್ಲಿ ಇದು ಸಹಕಾರಿ ಸಂಘಗಳು ಹೇಗೆ ಉಗಮ ಆದವು, ಅದಕ್ಕೆ ಕಾರಣಕರ್ತರು ಯಾರು, ಅದು ಯಾವ ಮಟ್ಟದಲ್ಲಿ ನಾವೊಂದು ಅಲ್ಲಿಂದ ಕಳೆದ 50-60 ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದವು ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಅವು ಹೇಗಿವೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸ್ಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸಾರಿಗೆ ನೌಕರರೇ, ಇವತ್ತು ಸಾರಿಗೆ ನಿಗಮದಲ್ಲಿ 4 ಸಾರಿಗೆ ನಿಗಮಗಳು, ಸಾರಿಗೆ ನಿಗಮಗಳಲ್ಲಿ ಪ್ರಪ್ರಥಮವಾಗಿ ಸಹಕಾರಿ ಸಂಘಗಳನ್ನ, ಅದು ಕ್ರೆಡಿಟ್ ಆಗಿರ್ಬೋದು ಅಥವಾ ಗೃಹ ನಿರ್ಮಾಣ ಆಗಿರ್ಬೋದು ಅಥವಾ ಗೃಹ ಬಳಕೆದಾರರಾಗಿರ್ಬೋದು, ಎಲ್ಲ ಸಾರಿಗೆ ಸಹಕಾರ ಸಂಘಗಳಿದೆ. ಆ ಸಹಕಾರ ಸಂಘಗಳನ್ನ ಆರಂಭ ಮಾಡಿದ್ದೆ ನಮ್ಮ ಮಹಾಮಂಡಳಿ. ಸುಮಾರು 57-58ರಿಂದ ಇವತ್ತೆಲ್ಲ ಇದೆ, ಸುಮಾರು ಹಲವಾರು ಸಹಕಾರ ಸಂಘಗಳಿದೆ. ಆ ಸಹಕಾರ ಸಂಘಗಳನ್ನ ಉತ್ಪತ್ತಿ ಮಾಡಿದ್ದೆ ನಮ್ಮ ಮಹಾಮಂಡಳಿ. ಕಾರಣ ಇಷ್ಟು, ಯಾಕೆಂದ್ರೆ ಸಹಕಾರ ಅಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಡಬೇಕು ಅಂತೇಳಿ. ನಾವು ಎಲ್ಲ ಪ್ರತಿಯೊಂದಕ್ಕೂ ನಾವು ನಿಗಮಗಳನ್ನ ಅಥವಾ ಸರ್ಕಾರವನ್ನ ನಂಬ್ಕೊಂಡು ಜೀವ ಮಾಡ್ಲಿಕ್ಕಾಗಲ್ಲ. ಇಡೀ ದೇಶದಲ್ಲಿ ಇವತ್ತು ಸಹಕಾರ ಚಳವಳಿ ಹುಟ್ಕೊಂಡಿದ್ದೆ ನಮ್ಮ ಭಾರತ ದೇಶದಲ್ಲಿ. ಸಹಕಾರ ಚಳವಳಿ ಹುಟ್ಟಿದ ನಂತರ ನಾವು ನಮ್ಮಲ್ಲೇ ಕಾರ್ಮಿಕರನ್ನೇ ಒಬ್ಬರು ಪರಸ್ಪರ ಸಹಕಾರ ಮಾಡೋದ್ರ ಮೂಲಕ ನಮ್ಮ ಜೀವನವನ್ನ ಮತ್ತಷ್ಟು ಉತ್ತಮ ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ನಾವು ಸಹಕಾರ ಸಂಘಗಳನ್ನ ಮಾಡಿದ್ದೇವೆ. ಅದೇ ಆ ಕಾರಣವನ್ನ, ಆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಮಹಾಮಂಡಳಿ ಕಳೆದ 50 ವರ್ಷಗಳ ಹಿಂದೆನೇ ಅದನ್ನ ಗಮನಿಸಿ ಕಾರ್ಮಿಕರ ಹಿತಾಸಕ್ತಿಯನ್ನ, ಕಾರ್ಮಿಕರ ಬೆಳವಣಿಗೆಯನ್ನ, ಕಾರ್ಮಿಕರ ಮಕ್ಕಳ ಉತ್ತಮ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಸಹಕಾರ ಸಂಘಗಳನ್ನು ನಾವು ರಚನೆ ಮಾಡಿದ್ವಿ. ಎಲ್ಲ ಇದೆ, ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಹುಬ್ಬಳ್ಳಿಲಿದೆ, ಬೆಳಗಾವಿಲಿದೆ. ಎಲ್ಲವೂ ಕೂಡ ಆರಂಭವಾಗಿ ನಮ್ಮಿಂದಾನೆ. ನಮ್ಮ ಆರಂಭ ಮಾಡಿದ ಆ ಒಂದು ಸಹಕಾರ ಸಂಘಗಳು ಎಷ್ಟು ಮಟ್ಟಿಗೆ ಬೆಳೆದು ಅಂದ್ರೆ, ಉದಾಹರಣೆಗೆ ಇವತ್ತು ನಮಗೆ ಬೆಂಗಳೂರು ಇರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘ ತಗೊಳ್ಳಿ ಅಥವಾ ನಮ್ಮ ಕ್ರೆಡಿಟ್ ಸಹಕಾರ ಸಂಘ ತಗೊಳ್ಳಿ. ಸಣ್ಣದಾಗಿ ಆರಂಭವಾದಂತಹ, ಅವತ್ತು ಕೇವಲ 100 ಕಾರ್ಮಿಕರಿಂದ ಆರಂಭವಾದಂತಹ ಇವತ್ತು ನಮ್ಮ ಆ ಸಹಕಾರ ಸಂಘಗಳು ಇವತ್ತು ಸಾವಿರಾರು ಕಾರ್ಮಿಕರನ್ನ ಹೊಂದಿರುವಂತಹ ಬೃಹತ್ ಒಂದು ಸಹಕಾರ ಸಂಘಗಳಾಗಿವೆ. ಇವತ್ತು ಕ್ರೆಡಿಟ್ ಸೊಸೈಟಿ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುತ್ತೆ. ಇವತ್ತು ಬಡ್ಡಿ ಕೂಡ ಏನು ಬಡ್ಡಿ ಕೊಡ್ತವೆ, ಇತರ ಎಲ್ಲಾ ಬ್ಯಾಂಕ್ಗಳು ಸಹಕಾರ ಸಂಘಗಳು ಕೊಡಲಾದಂತಹ ಹೆಚ್ಚಿನ ಬಡ್ಡಿಯನ್ನೇ ಇವತ್ತು ಅವರು ಕೊಡ್ತವೆ. ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ಅವರು ಸ್ಕಾಲರ್ಶಿಪ್ ಕೊಡ್ತವೆ. ಇವತ್ತು ಅವ್ರಿಗೆ ಏನು ಬೇಕಾದ್ರೆ ಇವತ್ತು ಅವರಿಗೆ ಸಾಲ ಸೌಲಭ್ಯಗಳು ಇರ್ಬೋದು, ಅದನ್ನ ನಾವು ಕೊಡ್ತೇವೆ. ಹೀಗೆ ಯಾವುದೇ ಇರಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಾವು ಅಂದಿನಿಂದ ಇಂದಿನವರು ಕೊಟ್ಕೊಂಡು ಬಂದೇ ಇದ್ದೇವೆ. ಈ ಒಂದು ಸಹಕಾರ ಸಂಘಗಳು ಇವತ್ತು ರಚನೆ ಆದ ಪ್ರಯುಕ್ತ ಇವತ್ತು ಹಲವಾರು ಸಹಸ್ರಾರು ಕಾರ್ಮಿಕರು ಇವತ್ತು ಆ ಒಂದು ಸಹಕಾರ ಸಂಘಗಳ ಮೂಲಕ ತಮ್ಮ ಜೀವನವನ್ನ, ತಮ್ಮ ಮಕ್ಕಳ ಜೀವನವನ್ನ, ಭವಿಷ್ಯವನ್ನ ಉತ್ತಮ ಪಡಿಸಿಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತೇನೆ. ಖಂಡಿತ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಸಹಕಾರ ಸಂಘಗಳು ನಾವು ರಚನೆ ಮಾಡಿದ್ದೇ ಹೋದ ಪಕ್ಷದಲ್ಲಿ ಇವತ್ತು ನೌಕರರು ಕೇವಲ ಬರೀ ಇವತ್ತು ಯಾವುದೋ ಒಂದು ಬ್ಯಾಂಕ್ ಅನ್ನ ಅಥವಾ ಯಾವುದೋ ಒಂದು ಆಡಳಿತ ವರ್ಗವನ್ನ ಅಥವಾ ಸರ್ಕಾರವನ್ನ ನಂಬ್ಕೊಂಡವರು ತಮ್ಮ ಜೀವನವನ್ನ ಉತ್ತಮ ಮಾಡ್ಕೊಳಿಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವರ ಒಂದು ನಿಲುವುಗಳೇ ಬೇರೆ, ಸರ್ಕಾರ ನಿಲುವುಗಳೇ ಬೇರೆ. ಈ ಬ್ಯಾಂಕ್ ಸಾಲ ಹೋಗ್ಬೇಕು ಅಂದ್ರೆ ಬ್ಯಾಂಕ್ ಸಾಲ ತೆಗೆದುಕೊಳ್ಳೋದು ಭಾರಿ ಕಷ್ಟ. ಅವ್ರ 108 ನಿಬಂಧನೆಗಳು ಎಲ್ಲವೂ ಇರುತ್ತೆ. ಆದ್ರೆ ನಮ್ಮ ಸಹಕಾರ ಸಂಘಗಳು ಆಗಲ್ಲ. ಇವತ್ತು ಬ್ಯಾಂಕ್ ನೀಡತಕ್ಕಂತಹ ಬಡ್ಡಿ ದರ ಏನಿದೆ, ಆ ಬಡ್ಡಿ ದರಕ್ಕಿಂತ ಹೆಚ್ಚು ಬಡ್ಡಿನ ನಾವು ಕೊಡ್ತೇವೆ. ಅವನ ಸೌಲಭ್ಯ ಯಾವ ಬ್ಯಾಂಕ್ ಕೊಡ್ತಾರೆ? ಈಗ ಈ ಬ್ಯಾಂಕ್ ನೋಡ್ತಾರೆ. ಈಗ ನಾವು ಏನು FD ಇಟ್ರಿ ಇವತ್ತು ಮುಂಚೆ 9-10% ಕೊಡ್ತಾ ಇದ್ದೀವಿ, ಇವತ್ತು 6-7% ಹೋಗ್ಬಿಟ್ಟಿದೆ. ಸೇವಿಂಗ್ಸ್ ಬ್ಯಾಂಕಿಗೆ ಯಾವುದೇ ಇವತ್ತು ಕಿಮ್ಮತ್ತೇ ಇಲ್ಲ. ಅದಕ್ಕೆ ಇವತ್ತು 1.5-2% ಕೊಡುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಪ್ರಜೆಗಳಿಗೆ ಬಂದಿದೆ. ಆದ್ರಿಂದ ಇವತ್ತು ಏನು ಸಹಕಾರ ಸಂಘಗಳಿದೆ, ನಾವೇನು ಮಹಾಮಂಡಳಿ ಕಳೆದ 50 ವರ್ಷಗಳಿಂದ ಇವತ್ತು ಅವನ್ನ ರಚನೆ ಮಾಡ್ಕೊಂಡು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವು. ಅದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಉದ್ದೇಶ ಇತ್ತು. ಆ ಉದ್ದೇಶದ ಪರಿಣಾಮ ಇವತ್ತು ಕಾರ್ಮಿಕರ ಜೀವನವೂ ಕೂಡ ಸ್ವಲ್ಪ ಮಟ್ಟಕ್ಕಾದ್ರೂ ಅದು ಉತ್ತಮ ಆಗೋದಕ್ಕೆ ಅಥವಾ ಮಕ್ಕಳ ಭವಿಷ್ಯ ಉತ್ತಮ ಆಗ್ಲಿಕ್ಕೆ ಅವತ್ತು ಕಾರಣಕರ್ತ ಆಗಿದೆ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಯಾಕಂದ್ರೆ ಇವತ್ತು ಬೃಹತ್ಕಾರ ಬೆಳೆದಂತಾನೆ ಇವತ್ತು ಅನೇಕ ಕಾರ್ಮಿಕ ನಾಯಕರಲ್ಲಿನ ಅಥವಾ ಸಹಕಾರಿ ಸಂಘಗಳಲ್ಲಿ ಏನು ನಿರ್ದೇಶಕರಾಗಿ ಬಂದಿದ್ದಾರೆ, ಅವರಲ್ಲೂ ಕೂಡ ಮನೋಭಾವ ಇವತ್ತು ಅದು ಹೆಚ್ಚಾಗಿ ಬೇರೆ ಬೇರೆ ತರ ಕಾಣಿಸ್ಕೊಳ್ತಾ ಇವತ್ತು ಎಲ್ಲ ಕಮರ್ಷಿಯಲೈಸೇಷನ್ ಆಗ್ತಾ ಇದೆ. ಇದೆಲ್ಲ ಅಂದ್ರೆ ಕಮರ್ಷಿಯಲ್ ಮೂಲಕ, ವಾಣಿಜ್ಯದ ಆಧಾರದ ಮೂಲಕ, ವೈಯಕ್ತಿಕ ಮತ್ತು ಪ್ರತಿಷ್ಠೆಗಳ ಮೂಲಕ ಇವತ್ತು ಸಹಕಾರಿ ಸಂಘಗಳು ನಡೆಯುವಂತಹ ಪರಿಸ್ಥಿತಿ ಬಂದಿದೆ. ಮೊದಲು ಆಗಿರ್ಲಿಲ್ಲ. ಮಧ್ಯ ಯಾರೋ ನಿರ್ದೇಶಕರುಗಳು ಇವತ್ತು ಅವರು ಅವಿರೋಧವಾಗಿ ಆಗ್ತಾ ಇದ್ರು. ಯಾವುದೇ ರೀತಿಯ ಒಂದು ಸಂಘರ್ಷಗಳಿರಲಿಲ್ಲ.
ಚುನಾವಣೆ ಅಂತ ಬಹಳಷ್ಟು ಕಡಿಮೆ ಚುನಾವಣೆ ಆದ್ರೂ ಕೂಡ ಒಂದು ಪ್ರಜಾಪ್ರಭುತ್ವ ಅಂಶದ ಅಡಿಯಲ್ಲಿ ಚುನಾವಣೆ ಆಗ್ತಾ ಇದೆ ಇವತ್ತಿಲ್ಲ. ಇವತ್ತು ಒಂದು ಚುನಾವಣೆ ನಡೀಬೇಕಾದ್ರೂ ಕೂಡ ನಿಮ್ಗೆ ಗೊತ್ತಿದೆ, ಸಾಮಾನ್ಯ ಚುನಾವಣೆ ಏನ್ ನಡೀತದೆ ಅದೇ ಆಧಾರದ ಮೇಲೆ ನಮ್ಮ ಚುನಾವಣೆ ನಡೆಯುತ್ತೆ. ಅಲ್ಲಿ ಸಾಕಷ್ಟು ಹಣದ ಬೆಂಬಲ ಇರುತ್ತೆ, ಜಾತಿ ಬೆಂಬಲ ಇರುತ್ತೆ, ಹೀಗೆ ಯಾವುದೋ ವಿವಿಧ ಆಧಾರಗಳ ಅಡಿನಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ. ಅದೇನಾಗುತ್ತೆ, ಆ ಒಂದು ಚುನಾವಣೆ ನಡೆದಾಗ ಏನಾಗ್ತದೆ, ಅಲ್ಲಿ ಸಹಕಾರದ ಜೊತೆಗೆ ಸ್ವಪ್ರತಿಷ್ಠೆ ಮತ್ತು ಅಸಹಕಾರ ಮತ್ತು ತಮ್ಮದೇ ಆದಂತಹ ಸ್ವಂತಿಕೆ, ಸ್ವಾರ್ಥತೆ ಎಲ್ಲವೂ ಕೂಡ ಅಲ್ಲಿ ಬೆಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಇದು ನಿಜ ಕೂಡ ಇವತ್ತು ಸಹಕಾರ ಸಂಘಗಳ ಒಂದು ಅವನತಿಗೆ ಒಂದು ದಾರಿ ಆಗ್ತದೆ ಮತ್ತು ಅದಕ್ಕೆ ಮಾರ್ಗ ಆಗ್ತದೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಆಗಕೂಡದು. ಅದು ಸಹಕಾರ ಸಂಘಗಳ ಯಾವುದು ಸ್ವಾಹಕಾರಗಳಾಗಬಾರ್ದು. ಯಾಕಂದ್ರೆ ಇವತ್ತು ಎಲ್ಲೂ ಕೂಡ ಸಹಕಾರ ಹೋಗಿ ಇವತ್ತು ಸಹ ಬದಲೋದು ಸ್ವಾಹ ಆಗಿದೆ. ಆ ಸ್ವಾಹ ಅನ್ನೋದು ಕೂಡ ತುಂಬಾ ಮಾರ್ಕೊಂದು ವಿಷಯ. ಯಾವುದೇ ನಿರ್ದೇಶಕರಾಗಲಿ ಅಥವಾ ಯಾವುದೇ ಮಂಡಳಿ ಆಗಲಿ ಆ ಒಂದು ನಿಟ್ಟಿಂದ ಅವ್ರು ಹೊರಬರಬೇಕು. ಹೊರಬಂದು ಇವತ್ತು ಸಹಕಾರ ಸಂಘಗಳು ಕಾರ್ಮಿಕರಿಗೆ ಸಹಕಾರಿಯಾಗಿ ಅವು ನಿಲ್ಬೇಕೇ ಹೊರತು ಅವು ಅದನ್ನ ಕಾರ್ಮಿಕರಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಅಥವಾ ಸಹಕಾರ ಸಂಘಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಅದು ನಡ್ಕೊಳ್ಬಾರ್ದು. ನಡ್ಕೊಂಡಿರೋದು ಕಾರ್ಮಿಕರಿಗೆ ನಾವು ದ್ರೋಹವನ್ನ ಮಾಡದಂತೆ ಅನ್ನೋ ಮಾತನ್ನ ಇಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಹಳಷ್ಟು ಖೇದ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಇವತ್ತು ಮುಂದೆ ಹೇಗೆ ನಮ್ಮ ನಿಸ್ವಾರ್ಥವಾಗಿ ಈ ಸಹಕಾರ ಸಂಘ ನಡ್ಕೊಂಡು ಬರ್ತಾ ಇತ್ತು, ಆ ನಿಸ್ವಾರ್ಥತೆ ಇವತ್ತು ಇಲ್ಲ. ಎಲ್ಲೂ ಕೂಡ ಸ್ವಾರ್ಥತೆ ಇದೆ. ನಾನು ಬೆಳಿಬೇಕು, ನನ್ನದನ್ನ ಅಲ್ಲಿ ನಾನು ಬಿಂಬಿಸ್ಬೇಕು, ಅಥವಾ ನಾನೇನು ಅದರಿಂದ ಲಾಭ ಪಡಿಬೇಕು ಅಂದ್ರೆ ನಾವು ಲಾಭ ಪಡಿಲಿಕ್ಕೆ ಇವತ್ತು ನಿರ್ದೇಶನ ಆಗ್ಬೇಕಾ, ಅಥವಾ ಕಾರ್ಮಿಕರ ದ್ರೋಹ ಮಾಡಿ ನಾನು ನನ್ನ ಸ್ವಂತ ಲಾಭವನ್ನ ಮಾಡ್ಕೊಳ್ಬೇಕಾ ಅನ್ನೋ ಮಾತು ಇವತ್ತು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಆ ಒಂದು ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ, ಖಂಡಿತವಾಗಿ ಇದು ಸಹಕಾರಿ ಸಂಘಗಳ ಬೆಳವಣಿಗೆಗೆ ಆತಂಕಕಾರಿಯಾಗುತ್ತೆ, ಉತ್ತಮ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುದಿಲ್ಲ. ಆ ಒಂದು ಏನಿದೆ ನಿಸ್ವಾರ್ಥತೆ ಏನಿದೆ ಅದನ್ನ ಮತ್ತೆ ಬೆಳೆಸ್ಕೊಳ್ಬೋದಂತಹ ಜವಾಬ್ದಾರಿ ಕೂಡ ಇರುತ್ತೆ. ಅದು ಕೂಡ ಕಾರ್ಮಿಕರು ಕೂಡ ಅದನ್ನ ಗಮನಿಸ್ಬೇಕು. ಯಾರು ನಮ್ಮ ಪರವಾಗಿ ಹಿಂದೆ ನಮ್ಮ ಈ ಸಹಕಾರ ಸಂಘ ನಡ್ಕೊಂಡ್ ಬರ್ತಾ ಇತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇವತ್ತಿನ ಆಡಳಿತ ಮಂಡಳಿ ಹೇಗಿದೆ, ಆ ಸಹಕಾರ ಸಂಘಗಳ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ಅವರು ಕೂಡ ಕೂಲಂಕುಷ ಪರೀಕ್ಷೆ ಮಾಡಬೇಕಾಗುತ್ತೆ. ಆ ಒಂದು ಸಹಕಾರ ಸಂಘಗಳ ಚಟುವಟಿಕೆಯಲ್ಲಿ ನೇರವಾಗಿ ಅವ್ರ ಬಗ್ಗೆ ಆಗ್ಬೇಕು. ಸಹಕಾರ ಅಂತ ಬರೀ ಕೇವಲ ಯಾರು ಆಯ್ಕೆ ಆದಂತ 10-12 ನಿರ್ದೇಶಕರು ಅಥವಾ 18 ನಿರ್ದೇಶಕರ ಮಟ್ಟಿಗೆ ಅದು ಸೀಮಿತವಾಗಿರೋದ್ರಿಂದ ಅಲ್ಲ. ಇದು ಕಾರ್ಮಿಕರ ನಡುವೆ ಆದಂತಹ ಒಂದು ಸಹಕಾರದ ಒಪ್ಪಂದ. ಆ ಒಂದು ಸಹಕಾರದ ದೃಷ್ಟಿಯಿಂದಲೇ ಕಾರ್ಮಿಕರು ಕೂಡ ನೇರವಾಗಿ ಅದರಲ್ಲಿ ಭಾಗಿಯಾಗುವ ಮೂಲಕ ಅದು ವರ್ಷಕ್ಕೊಮ್ಮೆ ಏನೋ ಒಂದು ಅವರು ಮಹಾಸಭೆ ಕರೀತಾರೆ, ಆ ಮಹಾಸಭೆಯಲ್ಲಿ ಅವರು ಪಾಲ್ಗೊಳ್ಬೇಕು, ಚರ್ಚೆ ಮಾಡಬೇಕು. ಯಾವುದೇ ಒಂದು ವಿಷಯ, ಯಾವುದೋ ನಿರ್ಧಾರ ಆಗಲಿ, ಆ ನಿರ್ಧಾರಗಳ ಬಗ್ಗೆ ಪ್ರಶ್ನೆ ಮಾಡುವಂತ ಮನೋಭಾವನ ನಮ್ಮ ಸಹಕಾರಿ ಸಂಘದ ಯಾರು ನೌಕರರು ಇರ್ತಾರೆ ಅವರ ಅಥವಾ ಮೆಂಬರ್ಸ್ ಇರ್ತಾರೆ ಅದನ್ನ ಪ್ರಶ್ನೆ ಕೇಳುವಂತಹ ಪ್ರವೃತ್ತಿಯನ್ನ, ಧೈರ್ಯವನ್ನ ನಮ್ಮ ಕಾರ್ಮಿಕರು ಅದನ್ನ ಬೆಳೆಸ್ಕೊಳ್ಬೇಕು. ಇಲ್ಲ ನೀವು ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ, ಆಡಳಿತ ಮಂಡಳಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ಆಗ್ಬಿಡುತ್ತೆ. ಅದು ಅಂತಿಮ ಅಲ್ಲ, ಅಂತಿಮ ಆಗ್ಬಾರ್ದು. ಅದು ಕೂಡ ಆದ್ರ ಅಂತಿಮ ಆಗ್ಬಾರ್ದು. ಸೊ ಯಾರ ಮೆಂಬರ್ಗಳಿದ್ದೀರಾ ಇದೆಲ್ಲ ಬಂದಿದ್ರೆ ಈಗ ಅವರು ಸುಮ್ಮನೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಾಗ್ಲಿ, ಈಗ ಒಂದು ಇಂಟರ್ವ್ಯೂ ಈಗ ಬೇರೆ ಮಾತ್ರ ಕಳಿಸ್ಬೇಕು ಹೇಳ್ಬರ್ತಾ ಇದ್ರು ಅಪಾಯಿಂಟ್ಮೆಂಟ್. ಯಾಕಂದ್ರೆ ಇದು ಕಟ್ಟಿದ್ದು ನಮ್ಮ ಸಂಘಟನೆಯಿಂದ ಬಹಳ ಒಳ್ಳೆ ಉದ್ದೇಶ ಕಟ್ಟಿದ್ದು ಇವತ್ತು ದುರುಪಯೋಗ ಆಗ್ತಾ ಇದೆ. ಬಟ್ ಆಗ ಅದು ಪಡೆಯುವಂತ ಹಕ್ಕು ಇರೋದು ಸದಸ್ಯರಿಗೆ ಮಾತ್ರ. ನೀವು ಅದನ್ನ ಗಮನ ಕೊಟ್ಟು ಏನಾಗ್ತಿದೆ ಡೆವಲಪ್ಮೆಂಟ್ ಮಾಡಬೇಕು, ತಪ್ಪ ಕಳಿಸಿ ಅದನ್ನ ಫೋಕಸ್ ಮಾಡಿ. ಅವತ್ತು ನೀವು ಸ್ಟಾರ್ಟ್ ಮಾಡಿ ಇಷ್ಟರಿಂದ ಸ್ಟಾರ್ಟ್ ಆಗಿದ್ದ ಸಂಘಟನೆ ಸೊಸೈಟಿ ನೆನಪಿದೆಯಾ? ನೆನಪಿಲ್ಲ, ಅಷ್ಟೊಂದು ಹಳೆದಿಲ್ಲ. ಅದೇ ಹೇಳ್ತಾ ಇದ್ದೀನಿ, 1000 ರೂಪಾಯಿ ವ್ಯವಹಾರ ಆಯ್ತು. ಹೌದೌದು. ಹಾಗಾಗಿ ಬೆಳೆದಿದ್ದು ಇನ್ನೂ ದೊಡ್ಡ ಬೆಳೀತದೆ. ಸಾಧ್ಯ ಅಷ್ಟೇ. ಅಲ್ಲಿ ತಡೆಗಟ್ಟಬೇಕಂದ್ರೆ ನೀವುಗಳು ಪ್ರತಿಯೊಂದು ನೀರು ಬೇಗ ಆಗುತ್ತೆ, ತಡೆಗಟ್ಟಬೇಕು, ಖಂಡಿಸ್ಬೇಕಾಗುತ್ತೆ, ತಡೆಗಟ್ಟಬೇಕಾಗುತ್ತೆ ಅಂತ ಅದೇ ಅದು ಮಾಡಿದ್ರೆ ತಗೊಂಡು ಏನು ಮನೆ ಕಡಿಮೆ ಮಾಡ್ಕೊಂಡು ಹೇಳಿ ಅದನ್ನ ಮೆನ್ಷನ್ ಇವತ್ತು ಸ್ವಾರ್ಥ ಬೆಳ್ಕೊಂಡು ಹೋಗ್ತಿದ್ದೆ ಹೇಳಿದೀನಿ. ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ಬಿಡಿ.
ಕಾರ್ಮಿಕರ ಇನ್ನೊಂದು ಮಹತ್ವದ ವಿಷಯನ ತಮ್ಮ ಗಮನಕ್ಕೆ ತರಬೇಕಂದ್ರೆ, ಇವತ್ತು ನಮ್ಮ ಏನಾವತ್ತು ಕಳೆದ 50 ವರ್ಷಗಳಿಂದ ನಮ್ಮ ಸಹಕಾರ ಸಂಘ ನಾವು ಆರಂಭ ಮಾಡಿದ್ವಿ, ಅವತ್ತು ಕೇವಲ 1000 ರೂಪಾಯಿಗಳಿಂದ ಆರಂಭ ಮಾಡಿದಂತ ಸಹಕಾರ ಸಂಘ ಇವತ್ತು ನಾನೊಂದು ದೂರ ಹೇಳಿದೆ ಟ್ರೇಡ್ ಸೊಸೈಟಿ ಅಂತ, ಇವತ್ತು ಸುಮಾರು 230 ಕೋಟಿ ರೂಪಾಯಿಗಳ ವಾರ್ಷಿಕ ವ್ಯವಹಾರವನ್ನ ಅದು ಮಾಡುತ್ತೆ. ನೀವು ನೋಡಿ, ಇವತ್ತು ನಮ್ಮ ಅವತ್ತು ಇದ್ದಂತ ಮಹಾಮಂಡಳಿ ನಿರ್ದೇಶಕ ಏನಿದ್ದಾರೆ, ಅದನ್ನ ಕೇವಲ 1000 ರೂಪಾಯಿಗಳಿಂದ, ಲಕ್ಷಾಂತರ ರೂಪಾಯಿಗಳಿಂದ ಇವತ್ತು 200 ಕೋಟಿ ರೂಪಾಯಿಗಳವರೆಗೆ ಅದನ್ನ ಬೆಳೆಸ್ಕೊಂಡು ಬಂದಿದ್ವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನಿಸ್ವಾರ್ಥತೆ. ಏನಂದ್ರೆ ಕಾರ್ಮಿಕರ ಬಗ್ಗೆಯಿಂದ ಕಾಳಜಿ. ಈ ಸಹಕಾರ ಸಂಘಗಳ ಮೂಲಕ ನಾವು ಸಹಕಾರ ಸಂಘವನ್ನು ಬೆಳೆಸಬೇಕು ಮತ್ತು ಕಾರ್ಮಿಕರ ಸದಸ್ಯರಿಗೆ ಹೆಚ್ಚು ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಏನು ಅವರ ಮನೋಭಾವ ಇತ್ತು, ಕಾಳಜಿ ಇತ್ತು. ಆ ಒಂದು ಕಾಳಜಿ ಮನೋಭಾವದ ಮೂಲಕ ಇವತ್ತು ಸಹಕಾರ ಸಂಘಗಳು ಇವತ್ತು ಲಕ್ಷಾಂತರ ರೂಪಾಯಿ, 1000 ರೂಪಾಯಿಗಳಿಂದ ಆರಂಭ ಬಂದು ಇವತ್ತು 230 ಕೋಟಿ ರೂಪಾಯಿವರೆಗೆ ಬೆಳೆದಿದ್ದಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಏನಾಗಿದೆ, ಇವತ್ತು ಅದು ತದ್ವಿರುದ್ಧ ಆಗಿದೆ. ಇವತ್ತು ಸ್ವಾರ್ಥಕ್ಕೆ, ತಮ್ಮ ಸ್ವಂತಕ್ಕೆ ಇವತ್ತು ಸಹಕಾರ ಸಂಘ ಬೆಳೆಸ್ಕೊಳ್ಳುವಂತ ಪ್ರವೃತ್ತಿ ಇವತ್ತು ಆರಂಭ ಆಗ್ತಾ ಇದೆ. ಮೂಲ ಕಾರಣ ಇವತ್ತು ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಇವತ್ತು ಸಹಕಾರಿ ಸಂಸ್ಥೆ ಇವತ್ತು ನಮ್ಮ ಕ್ರೆಡಿಟ್ ಸೊಸೈಟಿನಲ್ಲಿ ಅವತ್ತು ಕೇವಲ ಒಂದು 16 ಕಾರ್ಮಿಕರಿಂದ ಇವತ್ತು ಇಡೀ ಸಂಸ್ಥೆಯನ್ನ ನಾವು ಬೆಳೆಸ್ತಾ, ಸಹಕಾರ ಸಂಘ ಬೆಳೆಸ್ತಾ ಇದ್ವಿ. ಇವತ್ತು ತಮ್ಮ ಸ್ವಂತಕ್ಕೆ ತಮ್ಮವರಿಗೆ ಏನೋ ಒಂದು ಕೆಲಸ ಕೊಡ್ಬೇಕು ಅನ್ನೋ ಮೂಲ ಕಾರಣದಿಂದ ಇವತ್ತು ಅನೇಕ 30-40 ಜನ ಕಾರ್ಮಿಕರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವ್ದಕ್ಕೆ ಆಯ್ಕೆ ಮಾಡಿಕೊಂಡು ಗೊತ್ತಿಲ್ಲ. ನಾವು ಕೂಡ ಮಹಾಮಂಡಳಿಯಿಂದ ಅದನ್ನ ಪಠ್ಯ ಮಾಡಿದ್ದೇವೆ, ನಾನು ಕೂಡ ಪಠ್ಯ ಮಾಡಿದ್ದೇನೆ. ಇವತ್ತು ಅದರ ಅಗತ್ಯ ಇದೆಯಾ? ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಅವ್ರದ್ದು ಎಲ್ಲ ಕಡೆ ಎಲ್ಲ ವಿಭಾಗಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಎಲ್ಲ ಇದೇ ರೀತಿಯ ಇದು ಸಹಕಾರ ಇದೆ. ಅಲ್ಲಿದ್ರು ಕೂಡ ಇವರು ಅಲ್ಲೊಂದು ಮೈಸೂರನ್ನು ಬ್ಯಾಂಕ್ ಮಾಡ್ತಾನೆ, ಹುಬ್ಳಿ ಬ್ಯಾಂಕ್ ಮಾಡ್ತಾನೆ ಅಂತೇಳಿ ಒಂದು ಸಹಕಾರ ಸಂಘ ಜೊತೆ ಇನ್ನೊಂದು ಸಹಕಾರ ಸಂಘ ಜೊತೆ ಪೈಪೋಟಿ ಮಾಡುವಂತ ಅಗತ್ಯ ಇತ್ತ? ನೀವೇ ಅಲ್ಲಿ ಚೆನ್ನಾಗಿ ಹೇಳಿದಂತ ಸಹಕಾರ ಸಂಘ ಜೊತೆಗೆ ನೀವು ಪೈಪೋಟಿ ಮಾಡಿ, ನೀವು ನಿಮ್ಮ ಸಂಘವನ್ನ ನಿಮ್ಮ ಬೆಳವಣಿಗೆ ಕುಂಠಿತ ಮಾಡೋ ಜೊತೆಗೆ ಅಲ್ಲಿಯ ಸಹಕಾರ ಸಂಘವನ್ನ ಕುಂಠಿತ ಮಾಡುವಂತಹ ಮನೋಭಾವ ಯಾಕೆ ಬೇಕಾಗಿತ್ತು ನಿಮಗೆ? ಇದು ತಪ್ಪಲ್ವಾ? ಇದು ಕಾರ್ಮಿಕರಿಗೆ ಏನೋ ಒಂದು ವಿಶ್ವಾಸ ದ್ರೋಹ ಮಾಡ್ದಂಗಲ್ವಾ? ಇದೆಲ್ಲ ಸರಿಯಿಲ್ಲ. ಇದ್ರ ಬಗ್ಗೆ ಕಾರ್ಮಿಕರು ಸದಸ್ಯರು ಇದ್ದಾಗೆ ಅವ್ರು ಇದನ್ನ ಹೆಚ್ಚಿನ ರೀತಿಯನ್ನ ಗಮನಿಸ್ಬೇಕಾಗತ್ತೆ. ಇದನ್ನ ಯಾವುದೇ, ನಾನೇ ಹೇಳಿದೆ ನಿಮ್ಗೆ, ಇದನ್ನ ಪ್ರತಿ ಜನಬಡಿಲಿ ಎಲ್ಲೇ ಆಗ್ಲಿ ಇದನ್ನ ತೀವ್ರವಾಗಿ ಗಮನಿಸುವ ಮೂಲಕ ಏನು ಆಡಳಿತ ಮಂಡಳಿ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸರಿಯಾಗಿ ಹಿಡಿದ ಪಕ್ಷದಲ್ಲಿ ಅದನ್ನ ಖಂಡಿಸುವಂತಹ, ಅದನ್ನ ಪ್ರಶ್ನೆ ಮಾಡುವಂತಹ ಧೈರ್ಯವನ್ನ ಅಥವಾ ಅವರ ಕರ್ತವ್ಯ ಅನ್ಕೊಂಡು ನಾನು ಹೇಳ್ತೇನೆ, ಆ ಕರ್ತವ್ಯವನ್ನ ಪ್ರತಿ ಸದಸ್ಯರು ಅದನ್ನ ಪಾಲಿಸಲೇಬೇಕಾಗತ್ತೆ. ಇಲ್ಲವಾದ್ರೆ ಸಹಕಾರ ಸಂಘಗಳು ಮಾತ್ರ ಮುಳುಗೋದು ಮಾತ್ರ ಅಲ್ಲ, ಅದ್ರ ಮೂಲಕ ನಿಮ್ಮ ಭವಿಷ್ಯವೂ ಕೂಡ ಮುಳುಗುತ್ತೆ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿ ಇಚ್ಛೆ ಪಡ್ತೇನೆ. ದಯವಿಟ್ಟು ಕಾರ್ಮಿಕರೇ, ಈ ಸಹಕಾರ ಸಂಘಗಳನ್ನ ನಾವೇನು ಈ ಮಹಾಮಂಡಳಿ ಕಳೆದ 50 ವರ್ಷಗಳು ಬೆಳೆಸ್ಕೊಂಡ್ ಬಂದಿದೆ ಅದನ್ನ ಅವನತಿಗೆ ತರುವಂತಹ ನಿಟ್ಟಿನಲ್ಲಿ ಏನಿವತ್ತು ಕೆಲವು ಬಂದಿದ್ದಾರೆ ಅದನ್ನ ಮಹಾಮಂಡಳಿ ಏನು ಈ ಸಂಘಟನೆನ ಈ ಸೊಸೈಟಿನ ಹುಟ್ಟು ಹಾಕಿ ಬೆಳೆಸ್ಕೊಂಡ್ ಬಂದಿದೆ. ಬೇಡ, ಇಲ್ಲ ಹೇಳ್ತೀನಿ ಬಿಡಿ, ಮುಗಿಸ್ತೇನೆ. ತೊಂದರೆ ಇಲ್ಲ. ಕಾರ್ಮಿಕರೇ, ಏನು ಒಂದು ಮಾತನ್ನು ಕೊನೆಯ ಮಾತನ್ನು ಹೇಳಕ್ ಇಷ್ಟಪಡಂದ್ರೆ, ಈ ಮಹಾಮಂಡಳಿ ಕಳೆದ 50 ವರ್ಷಗಳಿಂದ ಎಲ್ಲಾ ಸಹಕಾರಿಗಳನ್ನ ಏನು ಹುಟ್ಟಿ ಬೆಳೆಸ್ಕೊಂಡು ಬಂದಿದೆ, ಯಶಸ್ವಿಯಾಗಿ ಬೆಳೆಸ್ಕೊಂಡು ಬಂದಿದೆ. ಅದನ್ನ ಕಳೆದ 50 ವರ್ಷಗಳಿಂದ ಏನ್ ಸೊಸೈಟಿಗಳನ್ನ ಸಂಸ್ಥಾಪನೆ ಮಾಡಿ ಅದಕ್ಕೆ ನೀರು ಹಾಕಿ ಬೆಳೆಸಿ ತಂದಿದೆ. ಅದು ಒಂದು ಕರೆಕ್ಟ್. ಕಾರ್ಮಿಕರೇ, ಕಳೆದ 50-60 ವರ್ಷಗಳಿಂದ ಈ ಮಹಾಮಂಡಳಿ ಇಡೀ ರಾಜ್ಯದಾದ್ಯಂತ ಏನು ಸಹಕಾರಿ ಸಂಘಗಳನ್ನ ಹುಟ್ಟಿ ಬೆಳೆಸಿ ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿ ಅದನ್ನ ಇವತ್ತು ಯಶಸ್ವಿ ನಡೆಸ್ಕೊಂಡು ಬಂದಿದೆ. ಅದು ಯಾವುದೇ ಕಾರಣ ಕೂಡ ಅದು ಅವನತಿಯನ್ನ ಕಾಣಬಾರ್ದು. ಅದು ಅವನತಿ ಕಾಣಬಾರ್ದು ಅನ್ನೋದಾದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ಸದಸ್ಯರ ಜವಾಬ್ದಾರಿ ಹೆಚ್ಚಿರುತ್ತೆ. ಆ ಜವಾಬ್ದಾರಿ ಏನಂದ್ರೆ, ಯಾವುದೇ ರೀತಿಯ ಅಲ್ಲಿ ಒಂದು ಯಾವುದೋ ಒಂದು ಕಾರ್ಮಿಕರಿಗೆ ಸಹಕಾರ ಸಂಘಕ್ಕೆ ತದ್ವಿರುವಾದಂತಹ ಕಾರ್ಯ ಚಟುವಟಿಕೆಗಳು ನಡೆದಾಗ, ನಿರ್ಧಾರ ತೆಗೆದುಕೊಂಡಾಗ ಅದನ್ನ ಪ್ರಶ್ನೆ ಮಾಡುವಂತಹ, ಅದನ್ನ ಕೇಳುವಂತಹ, ಖಂಡಿಸುವಂತಹ ಪ್ರವೃತ್ತಿಯನ್ನ ನೀವು ಸದಸ್ಯರು ಬೆಳೆಸ್ಕೊಳ್ಬೇಕಾಗತ್ತೆ. ಅದು ಬೆಳೆಸ್ಕೊಳ್ದೆ ಹೋದ ಪಕ್ಷದಲ್ಲಿ ಇವತ್ತು ನಮ್ಮ ಮಹಾಮಂಡಳಿ ಏನಿವತ್ತು ಕಳೆದ 50 ವರ್ಷದಿಂದ ನೀರು ಹಿಡಿದು ಗೊಬ್ಬರ ಹಾಕಿ ಅದನ್ನ ಇಷ್ಟೊಂದು ಸಮರ್ಥವಾದಂತಹ ಒಂದು ಸಂಸ್ಥೆಯನ್ನ ಸಹಕಾರ ಸಂಘ ಬೆಳೆಸ್ಕೊಂಡು ಬಂದಿದ್ವಿ, ಅದು ಅವನತಿಯನ್ನ ಹೊಂದುತ್ತಿನ ಮಾತನ್ನ ಸ್ಪಷ್ಟವಾಗಿ ಇಚ್ಛೆ ಪಡ್ತೇನೆ. ಕಡಾಖಂಡಿತವಾಗಿಯೂ ಅಂತ ಅವನತಿಗೆ ನೀವು ಸದಸ್ಯರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಈ ಸಹಕಾರ ಸಂಘಗಳು ಮತ್ತಷ್ಟು ಉಳಿಯೋದು ಮಾತ್ರ ಅಲ್ಲ, ಮತ್ತಷ್ಟು ಬೆಳೆದು ಈ ಮಹಾಮಂಡಳಿಗೆ ಹೆಸರನ್ನು ತರುವ ಜವಾಬ್ದಾರಿ
ಇಂತಿಂತ ಜವಾಬ್ದಾರಿ ಸದಸ್ಯರಿಗೆ ಇರುತ್ತೆ ಅನ್ನೋಂಥ ಆಶಾಭಾವನೆಯನ್ನ ನಾನು ಕೂಡ ಇಟ್ಕೊಂಡಿದ್ದೇನೆ. ಆ ಜವಾಬ್ದಾರಿಯನ್ನ ನೀವು ನಿಭಾಯಿಸಿ ಸಹಕಾರಿ ಸಂಘಗಳನ್ನ ಉತ್ತಮ ರೀತಿಯಲ್ಲಿ ನಿಸ್ವಾರ್ಥತೆಯಿಂದ ಯಾವುದೇ ರೀತಿಯ ವಂಚನೆಗೆ ಒಳಗಾಗದಂತೆ ನಡೆಸ್ಕೊಂಡು ಹೋಗುವ ಜವಾಬ್ದಾರಿಯನ್ನ ನೀವು ಮಾಡಬೇಕಾಗತ್ತೆ ಅಂತ ಮಾತನ್ನ ಹೇಳ್ತೇನೆ. ಅದೇ ರೀತಿ ಸಹಕಾರಿ ಸಂಘದ ಏನು ಆಡಳಿತ ಮಂಡಳಿಗಿದೆ ಆ ನಿಮ್ಮ ನಿಸ್ವಾರ್ಥತೆಯನ್ನ, ನಿಮ್ಮ ಸ್ವಂತಿಕೆಯನ್ನ, ನೀವನ್ನ ಸ್ವಂತ ಲಾಭವನ್ನ ಪಡೆಯೋದಕ್ಕೋಸ್ಕರ ದಯವಿಟ್ಟು ಅದನ್ನ ಸಹಕಾರಿ ಸಂಘನ ಬೆಳೆಸ್ಕೋಬೇಡಿ. ಬೆಳೆಸ್ಕೋಬೇಡಿ. ಹಿಂದೆ ಇದ್ದಂತ ನಾಯಕರು ಡಿಪೋ ಓಡಾಡಿ ಜನರಿಗೆ ಕನ್ವಿನ್ಸ್ ಮಾಡಿ ₹1 ಏನೋ ನಿಸ್ವಾರ್ಥ ಇದ್ದಾರೆ ಅದನ್ನ ಕಟ್ಟೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಬೆವರಿಸಿದ್ದಾರೆ. ಇವತ್ತು ನೀವು ಆರಾಮಾಗಿ ಕೂತ್ಕೊಂಡು ಎಸಿ ರೂಮ್ ಕೂತ್ಕೊಂಡು ಅಲ್ಲಿ ಅದನ್ನ ಬುಕ್ ಮಾಡಿದೆ, ಇಲ್ಲಿ ಬುಕ್ ಮಾಡಿದೆ, ಅದನ್ನ ಮಾಡಿದೆ ಬಂದ್ಬಿಟ್ಟು ತಗೋಬೇಡಿ. ಅಂತ ಶಾಪ ಯಾವತ್ತೂ ನಿಮಗೆ ಕಾಡುತ್ತೆ. ಆಮೇಲೆ ಏನ ರಿಕ್ವೆಸ್ಟ್ ತಗೊಂಡಿರೋದು ಹಿಂದವರು ಏನೋ ಒಂದು ತಪ್ಪು ಮಾಡಿದ್ದಾರೆ, ಅದನ್ನ ನೀವು ನಾವು ಮಾಡಿದ ತಪ್ಪ ನೀವು ಕೂಡ ಮಾಡಬೇಡಿ. ಯಾಕಂದ್ರೆ 30-40 ಜನರ ಜೀವನ ಹೌದೌದು ಅನ್ನೋದನ್ನ ತೋರಿ. ಯಾಕಂದ್ರೆ ಏಕೆಂದ್ರೆ ಅವತ್ತಿನ ನಾಯಕರುಗಳು ಹೊತ್ತು ಏನು ಒಂದು ನಿರ್ಧಾರ ತೆಗೆದುಕೊಂಡು ಇದು ಆರಂಭ ಮಾಡಿದ್ರು. ಯಾಕಂದ್ರೆ ಅವತ್ತಿನ ನಮ್ಮ ನಾಯಕರು, ನಮ್ಮ ಸಂಘಟನೆ ನಾಯಕರು ನಿಮ್ಗೆ ಎಲ್ಲ ಸಾಧ್ಯ ಸಿಗುತ್ತೋ ಅಲ್ಲಿ ನಿಮ್ಮ ಸಂಘಟನೆ. ಏಕೆಂದ್ರೆ ಅವತ್ತು ನಮ್ಮ ಸಂಘಟನೆ ನಾಯಕರುಗಳು ಕಳೆದ 50 ವರ್ಷಗಳಿಂದ ಏನು ಈ ಸಹಕಾರ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ, ಪ್ರತಿ ಘಟಕಗಳಲ್ಲಿ ಹೋಗಿ ಪ್ರತಿ ಕಾರ್ಮಿಕರ ಸಂಪರ್ಕ ಮಾಡಿ ಅವರ ಒಳಿತು ಕಟ್ಟಗಳನ್ನ ಗಮನಿಸಿ ಈ ಸಹಕಾರ ಸಂಘಟನೆ ಕಟ್ಟಿದ್ದಾರೆ. ಅವತ್ತು ಅವರು ಕಷ್ಟಪಟ್ಟಂತ ಅವರು ಏನು ನಿಸ್ವಾರ್ಥ ಮಾಡಿದ್ದಾರೆ, ಇವತ್ತು ಆ ಸಂಘಗಳು ಉದ್ಭವ ಆಗೋದಕ್ಕೆ ಕಾರಣಕರ್ತಾಗಿದೆ. ಇವತ್ತು ನಿರ್ದೇಶಕ ಮಂಡಳಿಯವ್ರನ್ನ ಏನ್ ಹೇಳ್ತಾರೆ ಅಂದ್ರೆ, ಯಾವ್ದೋ ಒಂದೆರಡು ತಪ್ಪು ಆಗಿರ್ಬೋದು, ಹಿಂದೆ ಆಗಿರ್ಬೋದು, ಆ ತಪ್ಪುಗಳನ್ನ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತಷ್ಟು ತಪ್ಪುಗಳನ್ನ ನೀವು ಮಾಡಕ್ ಹೋಗ್ಬೇಡಿ. ನೀವು ಇವತ್ತು ಏನೋ ಅವರು ಕಷ್ಟಪಟ್ಟು ಏನು ಕಟ್ಟಿದ್ದಾರೆ ಸಹಕಾರ ಸಂಘಗಳನ್ನ, ಇವತ್ತು ನೀವು ಯಾವ್ದೋ AC ರೂಮಲ್ಲೇ ಕುಳಿತುಕೊಂಡು ನನಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ನೀವೇನು ಒಂದು ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ನಿಜವಾಗ್ಲೂ ಅದು ಒಳ್ಳೆಯ ತರದಲ್ಲ. ಅದು ನಿಮಗೆ ನಿರ್ದೇಶಕ ಮಂಡಳಿಗೆ ಶೋಭೆ ತರುವಂಥದ್ದಲ್ಲ. ನಿಮ್ಮ ಮೂಲತಃ ಜವಾಬ್ದಾರಿ ಕಾರ್ಮಿಕರಿಗೆ ಅಥವಾ ನಿಮ್ಮ ಸದಸ್ಯರಿಗೆ ಏನು ಒಳಿತನ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಮಾತ್ರ ನಿಮ್ಮ ಗಮನವನ್ನ ನೀಡಿ, ನಿಮ್ಮ ಸ್ವಾರ್ಥತೆಯನ್ನ ಬಿಡಿ, ನಿಮ್ಮ ಸ್ವಂತ ಲಾಭವನ್ನ ದಯವಿಟ್ಟು ಬಿಡಿ. ಅದನ್ನ ಹಿಂದೆ ಏನಾದ್ರು ಕೆಲವು ತಪ್ಪುಗಳಾಗಿದ್ರೆ ಅದನ್ನ ಅದೇ ತಪ್ಪನ್ನ ಮತ್ತೆ ನೀವು ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡಿ ಮತ್ತೆ ಅದೇ ತಪ್ಪುಗಳನ್ನ ಮತ್ತೆ ಇನ್ನಷ್ಟು ಮತ್ತೆ ತಪ್ಪು ಮಾಡೋ ಮೂಲಕ ಅಂದ್ರೆ ಒಂದು ಸುಳ್ಳು ಮುಟ್ಲಿಕ್ಕೆ ಹೋಗಿ ಇನ್ನೊಂದು ಸುಳ್ಳು ಹೇಳೋದು ಅಂತ ಹೇಳ್ತೀರ. ಹಾಗೆ ಒಂದು ತಪ್ಪನ್ನ ಮುಟ್ಲಿಕ್ಕೆ ಹೋಗಿ ಮತ್ತೊಂದು ತಪ್ಪನ್ನ ಮಾಡಿ ಸಹಕಾರಿ ಸಂಘಗಳನ್ನ ಸಂಕಷ್ಟಕ್ಕೆ ನೀವು ಯಾವ್ದು ಕೊಡಕ್ಕೆ ಈಡು ಮಾಡಬಾರ್ದು ಅಂತೇಳಿ ನಾನಾದ್ರೂ ಕೂಡ ನಿಮಗೆ ಆಗ್ರಹ ಮಾಡ್ತೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ಏನು ನಮ್ಮ ಹಿಂದಿನ ನಾಯಕರು, ನಮ್ಮ ಮಹಾಮಂಡಳಿಯ ನಾಯಕರು ಏನು ನಿಸ್ವಾರ್ಥತೆಯಿಂದ ಈ ಸಹಕಾರ ಸಂಘಗಳನ್ನ ಕಟ್ಟಿ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ, ಅದನ್ನ ಮತ್ತಷ್ಟು ಬೆಳೆಯುವಂತಹ ಕಾರ್ಯದಲ್ಲಿ ನೀವು ತೊಡಬೇಕಾಗತ್ತೆ, ತೊಡಗ್ತೀರಿ ಅನ್ನೋ ಮಾತನ್ನ ನಾನು ಆಶಾಭಾವನೆಯಿಂದ ನನ್ನ ಮಾತನ್ನ ಮುಗಿಸ್ತೇನೆ.